ಬಟ್ ಎಲ್ಲ ಟಿಕೆಟ್ ಎಲ್ಲ ಸ್ಕ್ರ್ಯಾಮ್ ಮಾಡ್ತಾ ಇದ್ದಾರೆ. ನಾನು ದಯವಿಟ್ಟು ಏನು ಕೇಳ್ಕೊಳ್ಳೋದಂದರೆ ಫ್ಯಾನ್ಸ್ಗಳು ಮೇನು ಫ್ಯಾನ್ಸೇ ಮುಖ್ಯ. ಆರ್ ಸಿ ಬಿ ಕಷ್ಟಪಟ್ಟು ಫ್ಯಾನ್ಸು ಗ್ರೋ ಎಲ್ಲ ಮಾಡಿರೋದು, ಆರ್ ಸಿ ಬಿ ಗ್ರೋ ಮಾಡಿರೋದು ಫ್ಯಾನ್ಸ್ಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂದರೆ ಮತ್ತು ಯಾರಿಗೆ ಸಿಗ್ತಾ ಇದೆ? ಟಿಕೆಟ್ಸ್ ಇಲ್ಲ. ಅವರು ಏನು ಅಸೋಸಿಯೇಷನ್ಸ್ ಅವರು, ಆರ್ ಸಿ ಬಿ ಅಸೋಸಿಯೇಷನ್ಸ್ ಅವರು ಏನೇ ಹೇಳಿದ್ದಾರೆ, 40% ಫ್ಯಾನ್ಸ್ಗೆ ಬಿಡ್ತೀವಿ, ಮಿಕ್ಕಿದೆಲ್ಲ ಕ್ಲಬ್ ಅವ್ರಿಗೆ ಎಲ್ಲ ಅವ್ರವ್ರಿಗೆ ಇದು ಮಾಡ್ತೀವಿ ಅಂತ ಹೇಳಿದರು. 40% ಅಂದ್ರೂ 1 ಮಿನಿಟ್ನಲ್ಲಿ ವಿತಿನ್ 1 ಸೆಕೆಂಡು ಓಪನ್ ಮಾಡಿ ತಿರ್ಗಾ ಸೋಲ್ಡ್ ಔಟ್ ಅಂತ ಕ್ಲೋಸ್ ಮಾಡಿದ್ದಾರೆ. ಟಿಕೆಟ್ಸ್ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಗೊತ್ತಿಲ್ಲ. ಇವಾಗ PSL ನಡೀತಾ ಇದೆ, ಪಾಕಿಸ್ತಾನ್ ಪ್ರೀಮಿಯರ್ ಲೀಗು, ಅಲ್ಲೆಲ್ಲ ಸ್ಟೇಡಿಯಂ ಎಲ್ಲ ಪೂರ್ತಿ ಎಲ್ಲ ಖಾಲಿ ಮಾಡಿಸಿ ನಡೆಸ್ತಾ ಇದ್ದಾರೆ. ಆ ಥರ ಒಂದ್ಸಲಿ ಇಲ್ಲಿ IPL ನಲ್ಲಿ ನಡೆಸಬೇಕು, ಎಲ್ಲ ಬುದ್ಧಿ ಬರುತ್ತೆ. ಇವಾಗ ನೋಡಿ ವಿಧಾನಸೌಧನಲ್ಲಿ ಅವರು ಎಲ್ಲ ಜಗಳ ಮಾಡ್ತಾ ಇದ್ದಾರೆ, ನಮಗೆ ಟಿಕೆಟ್ ಕೊಡಿ ಅಂತ. ನೋಡಿ ಎಲ್ಲಿ ಬಂದಿದೆ ಅಂತ. ಇವಾಗ ಅವರು ಜಗಳ ಮಾಡ್ತಾ ಇದ್ದಾರೆ ಟಿಕೆಟ್ಗೋಸ್ಕರ. ಹಂಗಿದೆ ಕ್ರೇಜು. ಇಡೀ IPL ಎಲ್ಲ ಇಲ್ಲಿ ಇಡೀ ವರ್ಲ್ಡ್ನಲ್ಲಿ ಕ್ರೇಜ್ ಇದೆ ಅಂದರೆ ಅದು ಆರ್ ಸಿ ಬಿ ಇಲ್ಲ RCB ಟೀಮ್ ಕ್ರೇಜು. ಯಾಕಂದರೆ RCB ಇಲ್ಲ ಅಂದ್ರೆ RCB ನಲ್ಲಿ ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ಆ ಮ್ಯಾಚ್ನಲ್ಲಿ ಮಜಾನೂ ಬರೋಲ್ಲ, ಟೀಮ್ ಇಂಟ್ರೆಸ್ಟ್ ಇರೋಲ್ಲ. ನಿಮಗೆ ಪ್ಲೇಯರ್ಸ್ನಲ್ಲಿ ಆಟ ಆಡೋಕ್ಕೆ ಅಂದರೆ ಜಾಕೋ ಬೆಟಲ್ ಇದೆ, ಜಾಕೋ ಬೆಟಲ್ಲು ಅವ್ರದ್ದು ಫುಲ್ ನೇಮ್ ನಡೀತಾ ಇದೆ ಅದರಲ್ಲಿ. ಏನಂದರೆ ಇವಾಗ ನೋಡಬೇಕು, ಇವಾಗ ಟೀಮ್ ಯಾರು ಸೆಲೆಕ್ಟ್ ಮಾಡ್ತಾರೆ ಆ ಪ್ರಕಾರ ನೋಡಿದ್ರೆ ಎಲ್ಲ ಟೀಮಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಯಾರಿಗೂ ಬಿಡೋದಿಲ್ಲ, ಯಾರು ತೆಗಿಯೋಂಗಿಲ್ಲ, ಎಲ್ಲರೂ ಚೆನ್ನಾಗಿದೆ. ಟೀಮ್ 11 ಇಲ್ಲ, ಟೀಮ್ ಆಲ್ ಓವರ್ 25 ಮೆಂಬರ್ಸು ಚೆನ್ನಾಗಿದ್ದಾರೆ. ಸೊ ಗಂಭೀರ್ ಅವರೇನು ವಿರಾಟ್ ಕೊಹ್ಲಿ ಅವ್ರಿಗೆ ಬೆಳೆಯೋಕೆ ಬಿಡ್ತಾ ಇಲ್ಲ, ಯಾರೇನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. ಹಂಗೆ ಹೇಟರ್ಸು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಹೇಟರ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ ಕೆಳಗಡೆನೆ. ಹಂಗಿದೆ ಕ್ರೇಜ್, RCB ಕ್ರೇಜು. ಇದೇ ನೋಡಿ, ಇವಾಗ ನೋಡಿ 3,500 2,500 ಟಿಕೆಟ್ ಪ್ರೈಸ್ ಇದೆ, ಅದನ್ನು ಸೋಲ್ಡ್ ಔಟ್. ಬ್ಲ್ಯಾಕ್ನಲ್ಲಿ ಕೇಳ್ತಾರೆ 12,000 15,000 ಅಂತ ಕೇಳ್ತಾ ಇದ್ದಾರೆ. ಟಿಕೆಟ್ ಯಾರಿಗೆ ಟಿಕೆಟೇ ಸಿಗ್ತಾ ಇಲ್ಲ. ಹಂಗಿದೆ ಕ್ರೇಜು RCBದು. ಫ್ಯಾನ್ಸ್ ಏನು ಮಾಡಬೇಕಂದ್ರೆ ಅದೇ ಸ್ಟ್ರೈಕ್ ಮಾಡಬೇಕು. ಗೌರ್ಮೆಂಟು ಸರ್ಕಾರ ಇದು ಮಾಡಿ ಸ್ಟ್ರೈಕ್ ಮಾಡಬೇಕು. ಈ ಥರ ಫ್ರಾಡ್ ಆಗ್ತಾ ಇದೆ, ಸ್ಕ್ಯಾಮ್ ಆಗ್ತಾ ಇದೆ ಟಿಕೆಟ್ ಅಂತ. ಸ್ಕ್ಯಾಮ್ ಅದೇ ಇವಾಗ ನೋಡಿ ಇದು ಗೂಗಲ್ ticket.com ಓಪನ್ ಮಾಡಿ ಟೈಮ್ ಹೇಳಿದ್ರು, ವಿತಿನ್ 1 ಮಿನಿಟ್ ಆಗಿಲ್ಲ, ಓಪನ್ ಮಾಡಿ ಟಿಕೆಟ್ ಸೆಲೆಕ್ಟ್ ಮಾಡೋ ತನಕ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದ್ದಾರೆ. ಅದು ಹೆಂಗಾಗುತ್ತೆ? ಇರೋದು ಕೆಪಾಸಿಟಿ 35,000 40,000 ಇರೋದು, ಅಟ್ಲೀಸ್ಟ್ 20,000 ಪಬ್ಲಿಕ್ಗೆ ಕೊಡಬೇಕಲ್ಲ ಟಿಕೆಟು. 40% ಅಂದ್ರೂ ಏನು ಟಿಕೆಟ್ ಒಂದು 1,000 ಸಿಕ್ಕಿಲ್ಲ ಇರ್ಬೋದು, ವಿತಿನ್ ಸೆಕೆಂಡು ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದ್ದಾರೆ. ಹಂಗಿದೆ, ಎಲ್ಲರೂ ಬೇಜಾರಾಗ್ತಾ ಇದೆ. ಇಡೀ ನೋಡಿ ಸ್ಟೇಡಿಯಂ ಒಳಗಡೆ ಅಷ್ಟಿಲ್ಲ ಜನಗಳು, ಇಲ್ಲ ಆಚೆ ಅಷ್ಟು ಜನ ಇದ್ದಾರೆ ಟಿಕೆಟ್ಗೆ. ಮ್ಯಾಚ್ ಮಜಾ ಬರುತ್ತೆ. ಇವತ್ತು ಯಾರು SRH ಅವರು ಒಂದು ಇದು ಹೇಳಿದ್ದಾರೆ, ಅಭಿಷೇಕ್ ಶರ್ಮಾ ಹೇಳಿದ್ದಾರೆ, ಏನಂತ RCB ಜೊತೆಯಲ್ಲಿ ಅಪೋಸಿಟ್ ಆಡೋಕ್ಕೆ ಯಾರೋ ಟ್ರಾವಿಸ್ ಹೆಡ್ ಇಷ್ಟಪಡ್ತಾರಂತ. ನೋಡೋಣ ಇವಾಗ ಏನು ಇಷ್ಟಪಡ್ತಾರಂತ. ಥ್ಯಾಂಕ್ ಕ್ಯಾಮ್ರಾ ನೋಡಿ, ಜಸ್ಟ್ ಫುಲ್ ಜೋರಲ್ಲೇ ಮಾತಾಡಿ, ಬಿಡಿ ನಾವು ಹಿಡ್ತೀವಿ. ಜಸ್ಟ್ ಕ್ಯಾಮ್ರಾ ನೋಡಿ ನೀವು ಮಾತಾಡಿ. ಮ್ಯಾಚ್ ನೋಡೋಕೆ ಬಂದಿದ್ರಿ, ಹೆಂಗೆ ಅನಿಸ್ತಾ ಇದೆ? ಮ್ಯಾಚ್ ನೋಡೋಕೆ ಬಂದು ಬಟ್ ಟಿಕೆಟ್ ಸಿಗಲಿಲ್ಲ, ನಿರಾಸೆ ಆಗಿ ಹೋಗ್ತಾ ಇದ್ವಿ. ಬಟ್ ನಾಳೆ ಸಿಗ್ತಂತ ಪ್ರಯತ್ನ ಮಾಡಬೇಕಾಗೈತಿ. ಕ್ರಿಕೆಟ್ ಸಲುವಾಗಿ ಅಲ್ಲಿಂದ ಬಂದಿರೋದು, ಕ್ರಿಕೆಟ್ ಅಭಿಮಾನಿಗಳು ನಾವು. RCB ಅಂದರೆ ನಮಗೆ ತುಂಬ ಹೆಮ್ಮೆ. ಬೆಂಗಳೂರನ್ನ ಪ್ರತಿನಿಧಿಸುವ ಒಂದು RCBನ ಭಾಳ ಇಷ್ಟಪಟ್ಟು ಬಂದಿದ್ದೀವಿ ನಾವು. ಬಟ್ ನಿರಾಶೆದಾಯಕ. ಟಿಕೆಟು ಉಳ್ಳವರಿಗೆ ಮಾತ್ರ ದೊರೀತೈತಿ ಇಲ್ಲಿ. ಆಲ್ರೆಡಿ ಬುಕ್ಕಿಂಗ್ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಿಲ್ಲ. ಕ್ರಿಕೆಟ್ ಅಂದರೆ ನಮ್ಮಂಥ ಯುವಕರಿಗೆ, ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತು ಯುವಕರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಆಟಗಳಿಗೆ ಇಲ್ಲಿ ಫ್ರೀಯಾಗಿ ಉಚಿತ ಮಾಡಬೇಕು ಮುಂದಿನ ದಿನಗಳಂತ ನಮ್ಮ ಅನಿಸಿಕೆ. ಅಲ್ಲ, ಈಗ ಕೇಳಿದ್ರೆ ಏನಂತಾರೆ ನಿಮಗೆ ಟಿಕೆಟ್? ಇಲ್ಲ, ಆಲ್ರೆಡಿ ಬುಕ್ ಆಗಿದೆ ಅಂತವೆ. ಬಟ್ ನಮ್ಗೆ ಅದು ಟಿಕೆಟ್ ತಗೋಬೇಕಂತ ಪ್ರೊಸೀಜರ್ ಕೂಡ ನಾವು ಪ್ರಯತ್ನ ಪಟ್ಟಿವಿ. ನಮ್ಮ ಲೋಕಲ್ದವ್ರು ಯಾರಿಗಾರು ಹಿಡ್ಕೊಂಡು ಸಿಗಲಿಲ್ಲ, ನಮಗೆ ಭಾಳ ನಿರಾಶೆ ಆಯಿತು. ಉಳ್ಳವರಿಗೆ ಅಂದರೆ ಯಾರಿಗೆ ಸಿಗ್ತಾ ಇದೆ? ಆಲ್ಮೋಸ್ಟ್ IT-BT ಸೆಕ್ಟ್ರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಆಮೇಲೆ ಎಕನಾಮಿಕ್ಲಿ ಪಾಸಿಟಿವ್ ಇರ್ತಕ್ಕಂಥವ್ರಿಗೆ, ಪಾಲಿಟಿಕಲಿ ಇನ್ವಾಲ್ವ್ಮೆಂಟ್ ಇರೋರಿಗೆ, ಆಮೇಲೆ ಕೆಲವೊಂದು ಕಮಿಟ್ಮೆಂಟ್ ಇರ್ತಕ್ಕಂಥ VIP ಪರ್ಸನ್ಗಳಿಗೆ ಇಲ್ಲಿ ಟಿಕೆಟ್ ಸಿಗುತ್ತೆ. ಅವ್ರು ಹೇಳಿದ್ರೆ ಮಾತ್ರ ಬೇರೆಯವ್ರಿಗೆ ಟಿಕೆಟ್ ದೊರೀತಾ. ಬಟ್ ನಮ್ಮಂಥವ್ರಿಗೆ ಅಲ್ಲಿಂದ 500-600 ಕಿಲೋಮೀಟ್ರಿಂದ ಬಂದಿರ್ತೀವಿ, ನೋಡ್ಬೇಕಂತೇಳಿ ಆಸೆ ಪಟ್ಟಿದ್ರು ಕೂಡ ನಮ್ಗೆ ಸಿಗಲ್ಲ. ಭಾಳ ನೋವಿನ ಸಂಗತಿ. ನನ್ನ ಹೆಸರು ಅನ್ನ ಶುಗರ್, ಲಿಂಗ್ಸೂರು. ಎಷ್ಟು ವರ್ಷದಿಂದ ಈಗ RCB ಫ್ಯಾನ್ಸ್ ಇದ್ದಾರೆ ಸರ್? ಈಗ ಕಳೆದ ನಮ್ಮ RCB ಪ್ರತಿ ಸತಿರು ಸೋತು ಬಂದರೂ ಕೂಡ ನಮ್ಮ ಗೆಲುವೆ ನಾವು ಯಾವತ್ತು ಪ್ರತಿನಿಧಿಸ್ತಾ ಬಂದಿದ್ದೀವಿ. ಲಾಸ್ಟ್ ಟೈಮ್ RCB ಗೆದ್ದಾಗ ಕಾಲು ತುಳಿತ ಒಂದು ಘಟನೆ ಏನಾಯಿತು, ಆವಾಗ ಕೂಡ ಬಂದಿದ್ವಿ. ಆದರೆ ನಮ್ಮ ಅನಿರೀಕ್ಷಿತ ಬೆಳವಣಿಗೆಯಿಂದ ಅವತ್ತು ಕೂಡ ನಾವು ನಾವು ಏನು ಅವ್ರಿಗೆ ಫ್ಯಾನ್ಗಳಿದ್ವಿ, ಅದನ್ನು ನಾವು ಅವ್ರನ್ನ ಹತ್ತಿರದಿಂದ ನೋಡ್ಬೇಕಂತ ಕುತೂಹಲ ಇತ್ತು, ಅದನ್ನು ನಾವು ಕಳ್ಕೊಂಡಿದ್ದೀವಿ. ಬಟ್ ಇವತ್ತಾದರೂ ನೋಡೋಣ, ಟಿಕೆಟ್ ಬುಕ್ ಮಾಡಿಬಿಟ್ಟು ಫೀಲ್ಡ್ ಒಳಗೆ ಮ್ಯಾಚ್ ನೋಡೋಣ ಅಂತ ಬಂದ್ವಿ. ಬಟ್ ಅದು ಸಾಧ್ಯ ಆಗಲಿಲ್ಲ, ಬೇಜಾರಾಗ್ತಿದೆ ಸರ್. ಸೊ ಈ ಟೀಮಲ್ಲಿ ಯಾರ್ಯಾರು ಸ್ಟ್ರಾಂಗ್ ಇದ್ದಾರೆ ಈಗ? ನಮ್ಮ RCB ಟೀಮು ಎಲ್ಲನೂ ಯಾವಾಗಲೂ ಸ್ಟ್ರಾಂಗ್ ಅಂತಲೇ ಹೇಳ್ತೀನಿ. ಬಟ್ ಪರ್ಟಿಕ್ಯುಲರ್ ಆಗಿ ಅವ್ರು ಇವ್ರು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ. ಯಾಕಂದರೆ
ಅಂದರೆ ನಮ್ಮ ಕರ್ನಾಟಕನ ಪ್ರತಿನಿಧಿಸುವಂಥ ಯಾರೇ ಇರಲಿ, ಟೀಮ್ನ ಒಂದು ಕ್ಯಾಪ್ಟನ್ಶಿಪ್ ಆಗಿರಲಿ, ಟೋಟಲ್ ಬೌಲರ್ಸ್ ಆಗಲಿ, ಬ್ಯಾಟ್ಸ್ಮನ್ ಆಗಲಿ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. RCB ಅಂದರೆ ನಮ್ಗೆ ತುಂಬ ಗೌರವ ಸರ್. ಸೊ ನೆಕ್ಸ್ಟ್ ಟ್ರೈ ಮಾಡ್ತಾ ಇದ್ರೆ ಟಿಕೆಟ್ಗೆ? ಸರ್ ನಮ್ಮಂಥವ್ರಿಗೆ ಟಿಕೆಟು ನೆಕ್ಸ್ಟ್ ಮ್ಯಾಚ್ ಕಾಯ್ತೀನಿ ಸರ್, ಪ್ರಯತ್ನ ಮಾಡ್ತೀನಿ ಸರ್. ಬಟ್ ಆದಷ್ಟು ಬೇಗ ನಮ್ಗೆ ಟಿಕೆಟ್ ಸಿಗಲಿ ನಮ್ಮಂಥವ್ರಿಗೆ ಅಂತ ಕೇಳ್ಕೊಳ್ತೀನಿ ಸರ್. ನೀವು ಒಂದು ಮಾತು ಹೇಳಿದ್ರೆ ಫ್ರೀ ಆಗಬೇಕಂತ, ಯಾವ ರೀತಿ ಫ್ರೀ ಮಾಡ್ಬೋದು ಸರ್? ಈಗ ಯುವಕರೆಲ್ಲ ಏನಿದ್ದಾರೆ ಸರ್, ಈಗ ನಮ್ಮ ದೇಶದಲ್ಲಿ ಇವಾಗ ಏನಾಗಿದೆ ಅಂದರೆ ಆರ್ಥಿಕತೆ ಜೊತೆಗೆ ಆರ್ಥಿಕತೆ ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ ಸರ್. ಯುವಕರು ಶಕ್ತಿತರಾಗಿ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಹೆಚ್ಚಿನ ರೀತಿ ದೇಹದಾರ್ಢ್ಯತೆ ಹೊಂದಬೇಕಾದ್ರೆ ಕೆಲವೊಂದು ಎಲ್ಲ ಒಂದು ರೀತಿಯಿಂದ ಏನಾಗಿದೆ, ಒಳಾಂಗಣ ಆಟ ಹೊರಾಂಗಣ ಆಟಗಳಿಗೆ ಒತ್ತು ಕೊಡಬೇಕಾಗಿದೆ ಸರ್. ಈ ಕ್ರೀಡಾ ಇಲಾಖೆ ಏನು ಮಾಡ್ಬೇಕಂದ್ರೆ ಅತಿ ಹೆಚ್ಚಾಗಿ ಸರ್ ಯುವಕರಿಗೆ ಸ್ಪೋರ್ಟ್ಸ್ಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಸರ್. ಅದೇ ರೀತಿಯಾಗಿ ಕೆಲವೊಂದು ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇರ್ತಾರೆ, ಅದೇ ರೀತಿಯಾಗಿ ಟಾಪರ್ಸ್ ಇರ್ತಾರೆ, ಕೆಲವೊಂದಿಷ್ಟು ಒಳ್ಳೆ ಜ್ಞಾನ ಹೊಂದಿರತಕ್ಕಂಥ ಸ್ಟೂಡೆಂಟ್ಸ್ ಇರ್ತಾರೆ ಸರ್. ಅವ್ರಿಗೆಲ್ಲ ಏನಾಗಿದೆ ಅಂತಂದರೆ ಇಲ್ಲಿ ಬೆಂಗಳೂರಿನಂಥ ಸಿಟಿಗೆ ಬರ್ಲಿಕ್ಕಾಗಲ್ಲ. ಕೆಲವೊಂದು ಶಾಲಾ ಕಾಲೇಜ್ ಸಂಸ್ಥೆಗಳು ಏನು ಮಾಡ್ಬೇಕಂತಂದರೆ ಶಿಕ್ಷಣ ಇಲಾಖೆ ಇಂಥ ಒಂದು ಕ್ರಿಕೆಟ್ ಪ್ಲೇಯರ್ ಆಟಕ್ಕೆ ವಿದ್ಯಾರ್ಥಿಗಳಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಕರ್ನಾಟಕ ಸರ್ಕಾರ ಅನುವು ಮಾಡಿಕೊಡ್ಬೇಕು ಸರ್, ನಮ್ಮ ಆಸೆ ಸರ್. ವಿದ್ಯಾರ್ಥಿಗಳಿಗೆ ಇಂಥ ಕ್ರೀಡೆಗಳಿಗೆ ಫ್ರೀ ಆಫ್ ಕಾಸ್ಟ್ ಕೊಡ್ಬೇಕಂತ ನನ್ನ ಅನಿಸಿಕೆ ಸರ್. ಯಾಕಂತಂದರೆ ಅದರಿಂದ ಹುಡುಗರು ಪ್ರೇರಣೆಗೊಂಡು ಮುಂದಿನ ಒಂದು ದಿನದಲ್ಲಿ ಅವರು ಕೂಡ ನಾನೊಬ್ಬ ಕ್ರಿಕೆಟ್ನ ನಾಯಕನಾಗಬೇಕಂತ ಬಯಸ್ತಾನೆ ಸರ್. ಇದು ಅನಿಸಿಕೆ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.